ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ನಾನು ಇವತ್ತು ಒಂದು ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಅಕ್ಕಿ ರೊಟ್ಟಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು 1/4 kg ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಅದನ್ನು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಮೀಡಿಯಮ್ ಅದಕ್ಕೆ ಕಲಸಿಟ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡಬೇಕು ಅಂದರೆ ಅದನ್ನು ತುಂಬ ಚೆನ್ನಾಗಿ ನಾದ್ಕೊಳ್ಳಿ, ಆಯಿತಾ. ನಾನು ನಾದಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ತಗೊತಿದ್ದೀನಿ. ನಾನು ಬಟ್ಟೆಯಲ್ಲಿ ಸುಡ್ತಾರಲ್ಲ ಆ ಥರ ಮಾಡ್ತಿರೋದಲ್ಲ, ದೋಸೆ ಥರ ಬ್ಯಾಟರಲ್ಲಿ ಮಾಡಿಕೊಂಡು ದೋಸೆ ಥರ ಹಾಕ್ಕೊಳ್ಳೋದು ಅಕ್ಕಿ ರೊಟ್ಟಿನ. ಸೊ ಅದಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಒಂದ್ಸತಿ. ನಾನು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾವ ಥರ ದೋಸೆ ಬ್ಯಾಟರ್ ಬರುತ್ತಲ್ಲ ಅಷ್ಟು ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ದೋಸೆ ಕಲ್ಲು ಕಾದಿದೆ. ಅದಕ್ಕೆ ದೋಸೆ ತವಕ್ಕೆ ನಾನು ಎಣ್ಣೆನ ಹಚ್ಕೋತಿದ್ದೀನಿ. ಇವಾಗ ನಾನು ದೋಸೆ ಬ್ಯಾಟರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅಕ್ಕಿ ರೊಟ್ಟಿ ಮಾಡಿ ಇಟ್ಕೊಂಡಿದ್ನಲ್ಲ ದೋಸೆ ಬ್ಯಾಟರ್ ಥರ, ಅದನ್ನು ಹಾಕ್ತಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಅಲ್ಲಿ ದೋಸೆ ಥರನೇ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೇಮ್ ಒಂಥರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಅಕ್ಕಿ ರೊಟ್ಟಿನ ತಟ್ಟಿಯೇ ತಿನ್ನಬೇಕು, ತಟ್ಟಿ ಕೂಡ ತಿನ್ಬೋದು, ಬಟ್ ಅದು ಕಷ್ಟ ಅಂತ ಅನ್ನೋರು ಈ ಥರ ದೋಸೆ ಥರ ಬ್ಯಾಟರ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಒಂದ್ಸತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿನ ಸಾಗು ಮಾಡಿದ್ದೀನಿ. ಬೆಂಡೆಕಾಯಿನ ಸಾಗು ಅಥವಾ ಗೊಜ್ಜು ಏನಾದರೂ ಹೇಳ್ಬೋದು, ಅದನ್ನು ಕಾಂಬಿನೇಷನ್ ಆಗಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿನ ಸಾಗು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೆಂಡೆಕಾಯಿ ಸಾಗುನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.